ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ದೇಶ, ಹಾಗೆ ಜಾಗತಿಕವಾಗಿ ಅತಿ ದೊಡ್ಡ ಮಾರುಕಟ್ಟೆಯನ್ನ ಹೊಂದಿರೋ ದೇಶ ಕೂಡ. ಹೀಗಾಗಿ ಒಂದು ದೊಡ್ಡ ಮಾರ್ಕೆಟ್ ಇದೆ, ಅಲ್ಲಿ ಅತಿ ಹೆಚ್ಚು ಖರೀದಿ ಆಗತ್ತೆ ಅಂದ್ರೆ ಆ ಮಾರ್ಕೆಟ್ ಯಾರಿಗ ತಾನೇ ಬೇಡ ಹೇಳಿ? ಅದರಲ್ಲೂ ದಿನದಿಂದ ದಿನಕ್ಕೆ ಹೆಚ್ಚು ಲಾಭದ ಕಡೆ ಮುಖ ಮಾಡ್ತಾ ಇರೋ ಭಾರತದ ರಕ್ಷಣಾ ವಲಯದಲ್ಲಿ ಹೂಡಿಕೆ ಮಾಡೋದ್ರಿಂದ ಸಾಕಷ್ಟು ಲಾಭ ಮಾಡ್ಕೋಬಹುದು ಅನ್ನೋದು ಅರ್ಥ ಆದಮೇಲೆ ಜಪಾನ್ ಕೂಡ ಭಾರತದ ರಕ್ಷಣಾ ವಲಯದ ಕಡೆ ಗಮನ ಹರಿಸೋದಕ್ಕೆ ಶುರು ಮಾಡಿದೆ. ಈಗ ತನ್ನ ಸ್ಟೆಲ್ತ್ ಫ್ರಿಗೇಟ್ ಒಂದರ ಸಂಪೂರ್ಣ ನಿರ್ಮಾಣ ಮತ್ತು ಅದರ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಅಂತ ಜಪಾನ್ ಹೇಳ್ತಾ ಇದೆ. ಅದನ್ನು ತಗೊಂಡಿದ್ದೇ ಆದರೆ ಭಾರತದ ನೌಕಾಪಡೆ ತನ್ನ ಶಕ್ತಿಯನ್ನು ಒಂದಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗಾದ್ರೆ ಏನದು ಸ್ಟೆಲ್ತ್ ಯುದ್ಧ ನೌಕೆ? ಅದರ ಶಕ್ತಿ ಸಾಮರ್ಥ್ಯಗಳೇನು? ಅದರ ಬಗ್ಗೆ ಜಪಾನ್ ಭಾರತಕ್ಕೆ ಕೊಡ್ತಾ ಇರೋ ಆಫರ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಜಪಾನ್ ದಿನೇ ದಿನೇ ಮತ್ತಷ್ಟು ಹತ್ತಿರ ಆಗ್ತಾ ಇವೆ. ಚೈನಾದ ಅಗ್ರೆಷನ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಜಪಾನ್ ತನ್ನ ರಕ್ಷಣಾ ವೆಚ್ಚವನ್ನ ಹೆಚ್ಚು ಮಾಡಿಕೊಂಡಿದೆ. ತಾನೇ ಆಯುಧಗಳನ್ನು ಉತ್ಪಾದಿಸಿ ಅವುಗಳನ್ನು ಮಾರಾಟ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಹಂತದಲ್ಲಿ ಜಪಾನ್ನ ಕಣ್ಣು ಭಾರತದ ರಕ್ಷಣಾ ವಲಯದ ಮೇಲೆ ಬೀಳ್ತಾ ಇದೆ. ಭಾರತಕ್ಕೆ ಅಗತ್ಯ ಇರುವ ರಕ್ಷಣಾ ಉಪಕರಣಗಳನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳೋದ್ರ ಮೂಲಕ ಭಾರತದ ಆಯುಧ ಮಾರುಕಟ್ಟೆಯನ್ನ ಪ್ರವೇಶ ಮಾಡೋದಕ್ಕೆ ಜಪಾನ್ ಸಿದ್ಧ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಪಾನ್ ತನ್ನ ಮೊಗಾಮಿ ಕ್ಲಾಸ್ನ ಸ್ಟೆಲ್ತ್ ಫ್ರಿಗೇಟ್ ಅನ್ನ ಭಾರತಕ್ಕೆ ಆಫರ್ ಮಾಡ್ತಾ ಇದೆ. ಅದು ಕೂಡ ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಮಾಡ್ತೀವಿ, ಜೊತೆಗೆ ಅದರ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಹಸ್ತಾಂತರ ಮಾಡಿಬಿಡ್ತೀವಿ ಅಂತ ಜಪಾನ್ ಹೇಳ್ತಾ ಇದೆ. ಹೀಗಾಗಿ ಇದೇನಾದರೂ ಸಾಕಾರಗೊಂಡ್ರೆ ಭಾರತದ ನೌಕಾಶಕ್ತಿ ಮತ್ತಷ್ಟು ಬಲ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಏಷ್ಯಾ ಅಷ್ಟೇ ಅಲ್ಲದೆ ಜಾಗತಿಕವಾಗಿ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಜಪಾನ್ ಮತ್ತು ಭಾರತಗಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಮನ್ವಯವನ್ನ ಸಾಧಿಸಿವೆ. ಅದರಲ್ಲೂ ಎರಡೂ ದೇಶಗಳು ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿಕೊಂಡಿರುವ ಒಪ್ಪಂದಗಳು ಭಾರತ ಮತ್ತು ಜಪಾನ್ಗೆ ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಟ್ಟಿವೆ. ಮೇಲ್ನೋಟಕ್ಕೆ ಇದು ಕೇವಲ ಶಾಂತಿ ಭದ್ರತೆಯನ್ನ ಕಾಪಾಡುವ ನಿಟ್ಟಲ್ಲಿ ಆದ ಒಪ್ಪಂದ ಅಂತ ಕಂಡು ಬಂದರೂ ಕೂಡ ಚೈನಾದ ಆಕ್ರಮಣಕಾರಿ ನೀತಿಯ ವಿರುದ್ಧವೇ ಈ ಒಪ್ಪಂದಗಳಾಗಿವೆ ಅಂದರೆ ತಪ್ಪಲ್ಲ. ಇಲ್ಲಿ ಭಾರತ ಮತ್ತು ಜಪಾನ್ ನಡುವೆ ರಾಜತಾಂತ್ರಿಕ ಸಂಬಂಧಗಳು 1952ರಲ್ಲಿ ಆರಂಭ ಆದವು. ಇಷ್ಟಾದರೂ 2000 ನಂತರ ಭಾರತ ಮತ್ತು ಜಪಾನ್ಗಳ ನಡುವೆ ರಕ್ಷಣಾ ಸಂಬಂಧ ಸುಧಾರಣೆಯನ್ನು ಕಾಣ್ತು. 2006ರಲ್ಲಿ ಭಾರತದ ಇಸ್ರೋ ಮತ್ತು ಜಪಾನ್ನ ಜಾಕ್ಸಾಗಳು ಪರಸ್ಪರ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದ್ವು, ಆದರೆ ಅವು ರಕ್ಷಣಾ ಒಪ್ಪಂದಗಳಾಗಿರಲಿಲ್ಲ. ಇನ್ನು 2008ರಲ್ಲಿ ಎರಡೂ ದೇಶಗಳ ನಡುವೆ ಸೆಕ್ಯೂರಿಟಿ ಕೋಆಪರೇಷನ್ ಒಪ್ಪಂದ ಆಯಿತು. ಈ ಮೂಲಕ ಸಮುದ್ರದ ಗಡಿಗಳ ರಕ್ಷಣೆ, ಭಾರತ ಮತ್ತು ಜಪಾನ್ನ ಕೋಸ್ಟ್ ಗಾರ್ಡ್ಸ್ ಜಂಟಿ ಅಭ್ಯಾಸಗಳು, ಭಯೋತ್ಪಾದನೆಯ ವಿರುದ್ಧದ ಹೋರಾಟ, ರೀಜನಲ್ ಸ್ಟೆಬಿಲಿಟಿ ಅಂಥ ಅಂಶಗಳಿಗೆ ಅಲ್ಲಿ ಮಹತ್ವವನ್ನು ಕೊಡಲಾಯಿತು. ಇನ್ನು 2014ರಲ್ಲಿ ಈ ರಕ್ಷಣಾ ಒಪ್ಪಂದವನ್ನು ಸ್ಪೆಷಲ್ ಸ್ಟ್ರಾಟಜಿಕ್ ಅಂಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಗಿ ಬದಲಾಯಿಸಲಾಯಿತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಬಿದ್ದ ತಳಹದಿಯ ಮೇಲೆ ಪ್ರಧಾನಿ ಮೋದಿ ಆ ಸಹಕಾರವನ್ನು ಮತ್ತಷ್ಟು ಗಟ್ಟಿಯಾಗೋ ಹಾಗೆ ನೋಡಿಕೊಂಡ್ರು. ಟೋಕಿಯೋಗೆ ಮೋದಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸೆಕ್ಯೂರಿಟಿ ಮತ್ತು ರಕ್ಷಣೆಯ ಜೊತೆ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಕೂಡ ಜಪಾನ್ ಭಾಗಿಯಾಗೋ ಹಾಗೆ ಮಾಡಲಾಯಿತು. ಕ್ಲೀನ್ ಗಂಗಾ ಯೋಜನೆಗೆ ಜಪಾನ್ನ ಸಹಕಾರ ಸಿಕ್ತು. ಇದರ ಜೊತೆ ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಚೈನಾದ ಅಗ್ರೆಷನ್ ಅನ್ನು ತಡೆಯೋ ನಿಟ್ಟಲ್ಲಿ ಎರಡೂ ದೇಶಗಳು ಪರಸ್ಪರ ಗಟ್ಟಿಯಾಗಿ ನಿಲ್ಲೋ ನಿರ್ಧಾರಕ್ಕೆ ಬರಲಾಯಿತು. ಹಾಗೆ ಪರಿಸರವನ್ನ ಕಾಪಾಡುವ ನಿಟ್ಟಲ್ಲಿ ಕೂಡ ಎರಡೂ ದೇಶಗಳು ಪರಸ್ಪರ ಸಹಕಾರಕ್ಕೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬಿತ್ತು. ಇನ್ನು 2020ರಲ್ಲಿ ACSA ಅಂದ್ರೆ ಅಕ್ವಿಸಿಷನ್ ಅಂಡ್ ಕ್ರಾಸ್ ಸರ್ವಿಸಿಂಗ್ ಅಗ್ರಿಮೆಂಟ್ಗೆ ಕೂಡ ಸಹಿ ಬಿತ್ತು. ಇದು ಎರಡೂ ದೇಶಗಳ ಸೇನೆಗಳಿಗೆ ಪರಸ್ಪರ ಲಾಜಿಸ್ಟಿಕ್ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ನೆರವಾಗ್ತಾ ಇದೆ. ಇನ್ನು ಜಪಾನ್ ಸಾಕಷ್ಟು ವರ್ಷಗಳ ಕಾಲ ಯಾವ ದೇಶದ ಜೊತೆನೂ ಕೂಡ ಸಮರಾಭ್ಯಾಸಕ್ಕೆ ಹೋಗ್ತಾ ಇರಲಿಲ್ಲ, ಆದರೆ ಭಾರತದ ಜೊತೆ ಅದು ಅಂಥ ಸಮರಾಭ್ಯಾಸವನ್ನು ಕೂಡ ಶುರು ಮಾಡ್ತು. ಮಲ್ಬಾರಲ್ಲಿ ನಡೆದಿದ್ದ ನೌಕಾಪಡೆಯ ಸಮರಾಭ್ಯಾಸದಲ್ಲಿ ಜಪಾನ್ ಭಾಗಿಯಾಯಿತು. ಅದರ ಜೊತೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳು ಕೂಡ ಆ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ವು. ಆ ಬಳಿಕ ಈ ದೇಶಗಳೆಲ್ಲ ಸೇರಿ ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾದ ಅಗ್ರೆಷನ್ ಅನ್ನ ಕಂಟ್ರೋಲ್ ಮಾಡೋ ನಿಟ್ಟಲ್ಲಿ ಒಂದು ಕ್ವಾಡ್ ಕೂಟವನ್ನು ರಚನೆ ಮಾಡಿಕೊಂಡ್ವು. ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡೋದ್ರಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದ್ದು, ಸಮುದ್ರ ಮಾರ್ಗಗಳ ಸುರಕ್ಷತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಕಾಪಾಡೋದ್ರಲ್ಲಿ, ಹಾಗೆ ಇಂಡೋ ಪೆಸಿಫಿಕ್ ದೇಶಗಳನ್ನು ಗ್ಲೋಬಲ್ ವಾರ್ಮಿಂಗ್, ಪ್ರವಾಹ ಹಾಗೂ ಮತ್ತಿತರ ನೈಸರ್ಗಿಕ ವಿಕೋಪಗಳಿಂದ ಕಾಪಾಡೋ ನಿಟ್ಟಲ್ಲಿ ಕೂಡ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಇನ್ನು ಈ ಕ್ವಾಡ್ ಅಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಜಪಾನ್ಗಳಿವೆ. ಈ 4 ದೇಶಗಳಿಗೆ
ಚೈನಾ ಸಮಾನ ಶತ್ರು ಆಗಿರೋದ್ರಿಂದ ಈ ಕ್ವಾಡ್ನ ಮಹತ್ವ ಇಲ್ಲಿ ತುಂಬಾನೇ ಹೆಚ್ಚು ಕೂಡ ಆಗ್ತಾ ಇದೆ. ಆದ್ರೆ ಅಮೆರಿಕಾಗೆ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದ ನಂತರ ಕ್ವಾಡ್ ಸ್ವಲ್ಪ ಮಟ್ಟಿಗೆ ತನ್ನ ಹೊಳಪನ್ನ ಕಳ್ಕೊಂಡ ಹಾಗೆ ಕಾಣ್ತಾ ಇದೆ. ಇನ್ನು ಈಗ ಭಾರತ ಮತ್ತು ಜಪಾನ್ಗಳು ಇನ್ನಷ್ಟು ಹತ್ತಿರ ಆಗ್ತಾ ಇವೆ. ಜಪಾನ್ ಭಾರತಕ್ಕೆ ಬೇಕಾದ ತಂತ್ರಜ್ಞಾನವನ್ನ ಕೊಡೋದಿಕ್ಕೆ, ಭಾರತದ ಜೊತೆ ಜಂಟಿ ನಿರ್ಮಾಣಗಳನ್ನ ಮಾಡೋದಿಕ್ಕೆ ಕೂಡ ಬಯಸ್ತಾ ಇದೆ. ಈ ಹಿಂದೆ ಯುದ್ಧ ವಿಮಾನಗಳಿಗೆ ಎಂಜಿನ್ ಅನ್ನು ಕೊಡೋ ಮಾತಾಡಿದ್ದ ಜಪಾನ್ ಈಗ ಫ್ರಿಗೇಟ್ ಟೆಕ್ನಾಲಜಿಯನ್ನೇ ಭಾರತಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಭಾರತ ನಮ್ಮ ಯಾವುದೇ ಟೆಕ್ನಾಲಜಿಯನ್ನ ಬಳಸ್ಕೋಬಹುದು, ನಾವು ಅವುಗಳನ್ನ ಭಾರತಕ್ಕೆ ಕೊಡೋದಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿರೋ ಜಪಾನ್ ಮೊಗಾಮಿ ಕ್ಲಾಸ್ನ ಫ್ರಿಗೇಟ್ಗಳ ನಿರ್ಮಾಣವನ್ನ ಭಾರತದಲ್ಲೇ ಮಾಡೋಣ ಅಂತ ಕೂಡ ಹೇಳ್ತಾ ಇದೆ. ಗೆಳೆಯರೆ, ಜಪಾನ್ ತಾಂತ್ರಿಕವಾಗಿ ಅತ್ಯಂತ ಅಭಿವೃದ್ಧಿ ಹೊಂದಿರೋ ದೇಶ. ಅವರು ಇಂಜಿನ್ ಟೆಕ್ನಾಲಜಿಯಲ್ಲಿ ಅವರು ತುಂಬಾನೇ ಮುಂದಿದ್ದಾರೆ. ಆದರೆ ಜಪಾನ್ನ ಸಮಸ್ಯೆ ಏನು ಅಂದ್ರೆ ಅದು ಚಿಕ್ಕ ದೇಶ, ಹಾಗೆ ಅಲ್ಲಿ ಯುವಕರ ಸಂಖ್ಯೆ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜಪಾನ್ ಈಗ ವೃದ್ಧರ ದೇಶವಾಗಿ ಕೂಡ ಬದಲಾಗ್ತಾ ಇದೆ. ಅಲ್ಲಿ ಉತ್ಪಾದನಾ ವಲಯವನ್ನು ಅಭಿವೃದ್ಧಿ ಪಡಿಸಬೇಕು, ಅದನ್ನು ಜೀವಂತವಾಗಿ ಇಟ್ಕೋಬೇಕು ಅಂದರೆ ಜಪಾನ್ ತನ್ನ ತಯಾರಿಕಾ ವಲಯವನ್ನು ಅಲ್ಲಿಂದ ಹೊರಗೆ ಬೇರೆಲ್ಲಾದರೂ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ, ಅತಿ ಹೆಚ್ಚು ಭೂಪ್ರದೇಶ ಹಾಗೂ ರಿಸೋರ್ಸಸ್ಸನ್ನು ಹೊಂದಿರುವ ದೇಶ ಅಂದರೆ ಅದು ಭಾರತ. ಅದರ ಜೊತೆ ನಂಬಿಕೆಗೆ ಅರ್ಹ ದೇಶ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಬೇರೆ ದೇಶಗಳ ಹಾಗೆ ಟೆಕ್ನಾಲಜಿ ಕದಿಯೋದು ಅಥವಾ ಮತ್ತಿನ್ನೇನೋ ಮಾಡೋದನ್ನ ಭಾರತ ಮಾಡೋದಿಲ್ಲ. ಹೀಗಾಗಿ ಜಪಾನ್ ತನ್ನ ಮುಂದಿನ ತಯಾರಿಕಾ ವಲಯವನ್ನು ಭಾರತದಲ್ಲಿ ವಿಸ್ತರಿಸುವ ಕಡೆಗೆ ಕೂಡ ಸ್ವಲ್ಪ ಮಟ್ಟಿಗೆ ಗಮನ ಹರಿಸೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ಆಯುಧ ತಯಾರಿಗೆ ಜಪಾನ್ ಭಾರತವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ಮೊಗಾಮಿ ಕ್ಲಾಸ್ ಫ್ರಿಗೇಟ್ ಜಪಾನ್ನ ಅತ್ಯಾಧುನಿಕ ಯುದ್ಧ ನೌಕೆಗಳ ಪೈಕಿ ಒಂದು. ಇದು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಇದನ್ನ ಮಲ್ಟಿ ರೋಲ್ ಫ್ರಿಗೇಟ್ ಅಂತ ಕರೀತಾರೆ. ಇದನ್ನ ನೌಕಾ ಸಮರ, ಆಂಟಿ ಸಬ್ಮರನ್ ವಾರ್ಫೇರ್ ಹಾಗೂ ಏರ್ ಡಿಫೆನ್ಸ್ ಆಗಿ ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮೊಗಾಮಿ ಕ್ಲಾಸ್ ಫ್ರಿಗೇಟ್ ಜಪಾನ್ ಮೆರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ ಭಾಗ ಆಗಿದೆ. ಇವುಗಳನ್ನು 30 FFM ಅಥವಾ 30 DX ಯೋಜನೆಯ ಅಡಿ ಅಭಿವೃದ್ಧಿಪಡಿಸಿದ್ದಾರೆ. ಮೊಗಾಮಿ ಅಂದರೆ ಮೊದಲ ಹಡಗು ಅಂತ ಅರ್ಥ. ಇನ್ನು ಈ ಮೊಗಾಮಿ ಕ್ಲಾಸ್ ಹಡಗುಗಳು ಸ್ಟೆಲ್ತ್ ಆಗಿವೆ. ಇದರಿಂದ ಈ ನೌಕೆಗಳ ಮೇಲೆ ಶತ್ರುಗಳ ರಡಾರ್ ಕಣ್ಣಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಶತ್ರು ನೌಕೆಗಳು, ಸಬ್ಮರಿನ್ಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಹಾಗೆ ಸಮುದ್ರದ ಮೇಲೆ ಹಾರಾಡುವ ಗಸ್ತು ವಿಮಾನಗಳು, ಹೆಲಿಕಾಪ್ಟರ್ಗಳ ಮೇಲೆ ಕೂಡ ಈ ಫ್ರಿಗೇಟ್ ಅನ್ನ ಬಳಸಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಸಾಕಷ್ಟು ಆಟೋಮೇಷನ್ ಮಾಡಲಾಗಿದೆ. ಈ ಫ್ರಿಗೇಟ್ ಅನ್ನ ಚಲಾಯಿಸೋದಕ್ಕೆ ಹೆಚ್ಚು ಶ್ರಮದ ಅಗತ್ಯ ಇಲ್ಲ. ಅದರಲ್ಲಿ ಸುಮಾರು 90 ಸಿಬ್ಬಂದಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಫ್ರಿಗೇಟ್ ಸುಮಾರು 133 ಮೀಟರ್ ಉದ್ದ ಇದ್ದು 5500 ಟನ್ ತೂಕವನ್ನು ಹೊಂದಿದೆ. ಸುಮಾರು 30 ಕಿಲೋನಾಟ್ಸ್ ವೇಗದಲ್ಲಿ ಇದು ಪ್ರಯಾಣ ಮಾಡುತ್ತೆ. ಇನ್ನು ಈ ಯುದ್ಧ ನೌಕೆಯಲ್ಲಿ 128 mm ನೌಕಾಗನ್, ಆಂಟಿ ಶಿಪ್ ಕ್ಷಿಪಣಿಗಳು, ಸರ್ಫೇಸ್ ಟು ಏರ್ ಮಿಸೈಲುಗಳು, ಟಾರ್ಪಡೋಗಳು ಮತ್ತು CIWS ಅಂದ್ರೆ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ವ್ಯವಸ್ಥೆಗಳನ್ನು ಕೊಡಲಾಗಿದೆ. ಇನ್ನು ತುರ್ತು ಸಂದರ್ಭಗಳಲ್ಲಿ ಈ ಹಡಗಿನ ಮೇಲೆ ಹೆಲಿಕಾಪ್ಟರ್ಗಳನ್ನು ಇಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಇಲ್ಲಿ ಸೀಹಾಕ್ ಹೆಲಿಕಾಪ್ಟರ್ಗಳನ್ನು ಬಳಸ್ತಾ ಇರೋದ್ರಿಂದ ಸಬ್ಮರಿನ್ಗಳ ಹುಡುಕಾಟ ಸುಲಭ ಆಗುತ್ತೆ. ಹೀಗಾಗಿ ಈ ಫ್ರಿಗೇಟ್ ಅನ್ನು ಬಳಸಿ ಸಬ್ಮರಿನ್ಗಳನ್ನು ಹೊಡೆದು ಹಾಕೋದು ಕೂಡ ಸುಲಭ ಅಂತ ಹೇಳ್ತಾರೆ. ಇನ್ನು ಈ ಹಡಗಿನ ಎಲ್ಲ ಟೆಕ್ನಾಲಜಿಯನ್ನ ಭಾರತಕ್ಕೆ ನಾವು ಕೊಡ್ತೀವಿ ಅಂತ ಜಪಾನ್ ಹೇಳಿದೆಯಂತೆ. ಹಾಗೆ ಈ ಮೊಗಾಮಿಯನ್ನ ಭಾರತದಲ್ಲೇ ಬಿಲ್ಡ್ ಮಾಡೋದಕ್ಕೆ ಜಪಾನ್ ಒಪ್ಪಿದೆ. ಆದರೆ ಇಲ್ಲಿ ಅವರು ಒಂದು ಕಂಡೀಷನ್ ಹಾಕ್ತಾ ಇದ್ದಾರೆ. ಈ ಹಡಗಿನ ನಿರ್ಮಾಣದ ಸಂದರ್ಭದಲ್ಲಿ ನಮ್ಮ ದೇಶದ ಮೆಟೀರಿಯಲ್ಗಳನ್ನು ಬಳಸಿ ಅಂತ ಜಪಾನ್ ಹೇಳಿದೆ. ಇಲ್ಲಿ ಭಾರತ ಸದ್ಯಕ್ಕೆ ಇಷ್ಟು ಮಾಡಿದರೆ ಸಾಕು. ಈ ಹಡಗಿನ ನಿರ್ಮಾಣದ ಸಂದರ್ಭದಲ್ಲಿ ಒಂದಷ್ಟು ಕ್ರಿಟಿಕಲ್ ಕಾಂಪೋನೆಂಟ್ಸ್ ಅನ್ನ ನಾವು ಸರಬರಾಜು ಮಾಡ್ತೀವಿ, ನೀವು ಅದನ್ನ ಬಳಸಿ ಅಂತ ಜಪಾನ್ ಹೇಳ್ತಾ ಇದೆ. ಇಷ್ಟು ಮಾಡಿದ್ರೆ ಭಾರತಕ್ಕೆ ಒಂದು ಅತ್ಯಾಧುನಿಕ ಫ್ರಿಗೇಟ್ ಸಿಗುತ್ತೆ, ಅದರ ಟೆಕ್ನಾಲಜಿ ಸಿಗುತ್ತೆ, ಜೊತೆಗೆ ನಮ್ಮಲ್ಲಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗತ್ವೆ. ಇಲ್ಲಿ ಒಂದು ಮೊಗಾಮಿ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸರಿಸುಮಾರು $500 ಮಿಲಿಯನ್ ಹಣ ಬೇಕು. ಈ ಫ್ರಿಗೇಟ್ ಆಂಟಿಶಿಪ್ ಮತ್ತು ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಹೊಂದಿರುತ್ತೆ. ಹಾಗೆ ಟಾರ್ಪೆಡೋಗಳು ಕೂಡ ಇದರಲ್ಲಿರುತ್ತವೆ. ಹಾಗೆ ನೋಡಿದರೆ ಇದು ಜಪಾನ್ ಭಾರತಕ್ಕೆ ಆಫರ್ ಮಾಡ್ತಾ ಇರೋ ಮೊಟ್ಟ ಮೊದಲ ಮೇಜರ್ ಡೀಲ್ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿವರೆಗೆ ಕೇವಲ ಎಂಜಿನ್ ಅನ್ನು ಕೊಡ್ತೀವಿ, ಟೆಕ್ನಾಲಜಿ ಕೊಡ್ತೀವಿ, ಕ್ರಿಟಿಕಲ್ ಕಾಂಪೋನೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದ ಜಪಾನ್ ಈಗ ಸಂಪೂರ್ಣ ಫ್ರಿಗೇಟ್ ನಿರ್ಮಾಣವನ್ನೇ ನಿಮ್ಮಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಈ ಬಗ್ಗೆ ಭಾರತ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಭಾರತ ಈಗ ಜರ್ಮನಿ ಹಾಗೂ ಫ್ರಾನ್ಸ್ನ ಜೊತೆ AIP ಅನ್ನ ಹೊಂದಿರುವ ಸಬ್ಮರಿನ್ಗಳ ನಿರ್ಮಾಣಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಪಾನ್ನ ಈ ಆಫರ್ ಮುಂದೆ ಸಬ್ಮರಿನ್ ನಿರ್ಮಾಣದಲ್ಲಿ ಜಪಾನ್ನ ಪಾಲುದಾರಿಕೆಯನ್ನ ಭಾರತಕ್ಕೆ ಒದಗಿಸಿಕೊಟ್ರು ಅಚ್ಚರಿ ಪಡಬೇಕಿಲ್ಲ. ಜಪಾನ್ ಕೂಡ ಸಬ್ಮರಿನ್ ನಿರ್ಮಾಣದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿತ್ತು. ಸೊ ಜಪಾನ್ ಹೀಗೆ ಭಾರತಕ್ಕೆ ಹತ್ತಿರ ಆಗ್ತಾ ಇರೋದು ಭಾರತದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಪಾನ್ ಭಾರತಕ್ಕೆ ಸ್ಟೆಲ್ತ್ ಫ್ರಿಗೇಟ್ ಅನ್ನ ಆಫರ್ ಮಾಡೋದ್ರ
ಹಿಂದೆ ಕೂಡ ಚೈನಾ ಇದೆ ಅಂದರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದರೆ ಚೈನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಬಾಹುಗಳನ್ನು ವಿಸ್ತರಿಸಿಕೊಳ್ತಾ ಇದೆ. ಅದರ ವಿಸ್ತರಣಾ ನೀತಿಯನ್ನು ತಡೆಯೋ ನಿಟ್ಟಲ್ಲಿ ಭಾರತದ ಆಯುಧ ಬತ್ತಳಿಕೆಯನ್ನು ಬಲಪಡಿಸಿದರೆ ಮುಂದೆ ಚೈನಾದಿಂದ ತನಗಪಾಯ ಎದುರಾದಾಗ ಭಾರತದಿಂದ ಒಂದಷ್ಟು ಸಹಾಯವನ್ನು ನಿರೀಕ್ಷೆ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಜಪಾನ್ಗಿದ್ದಂತಿವೆ. ಒಟ್ಟಲ್ಲಿ ಚೈನಾ ಅನ್ನೋ ಶತ್ರುವಿನ ಕಾರಣದಿಂದ ಭಾರತ ಮತ್ತು ಜಪಾನ್ಗಳು ತುಂಬ ಹತ್ತಿರ ಆಗ್ತಾ ಇವೆ. ಈ ಡಿಫೆನ್ಸ್ ಪ್ಯಾಕ್ಟ್ ಆಗಿ ಜಂಟಿ ಉತ್ಪಾದನೆ ಶುರುವಾದರೆ ಅದರಿಂದ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋದರಲ್ಲಿ ಮಾತ್ರ ಎರಡು ಮಾತಿಲ್ಲ. ಇನ್ನು ಚೈನಾ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ಭಾರತ ನೌಕಾಪಡೆಯ ವಿಷಯದಲ್ಲಿ ಸ್ವಲ್ಪ ಹಿಂದುಳಿದಂತೆ ಕಾಣುತ್ತೆ. ಯಾಕೆಂದರೆ ಚೈನಾದ ಹತ್ರ ಭಾರತಕ್ಕಿಂತ ಹೆಚ್ಚು ಯುದ್ಧ ನೌಕೆಗಳಿವೆ, ಹೆಚ್ಚು ಸಬ್ಮರಿನ್ಗಳಿವೆ, ಹೆಚ್ಚು ಫ್ರಿಗೇಟುಗಳು, ಹೆಚ್ಚು ವೆಸಲ್ಗಳು, ಹಾಗೆ ಭಾರತಕ್ಕಿಂತ ಸ್ವಲ್ಪ ಹೆಚ್ಚು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕೂಡ ಚೈನಾ ಹೊಂದಿದೆ. ಆದರೆ ಸಿಬ್ಬಂದಿಯ ವಿಷಯಕ್ಕೆ ಬಂದರೆ, ಯೋಧರ ಆತ್ಮಸ್ಥೈರ್ಯದ ವಿಷಯಕ್ಕೆ ಬಂದರೆ ಭಾರತದ ಮುಂದೆ ಚೈನಾ ನಿಲ್ಲೋದಿಲ್ಲ. ಇಷ್ಟಿದ್ರೂ ಆಯುಧಗಳ ಸಂಖ್ಯೆಯನ್ನು ಕೂಡ ಭಾರತ ಹೆಚ್ಚು ಮಾಡ್ಕೋಬೇಕು. ಆ ನಿಟ್ಟಲ್ಲಿ ಜಪಾನ್ನ ಈ ಆಫರ್ ಭಾರತಕ್ಕೆ ಒಂದಷ್ಟು ಬಲವನ್ನು ತಂದುಕೊಡೋ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಜಪಾನ್ ಭಾರತಕ್ಕೆ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಆಫರ್ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.